ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಾನುಗೌಡ. ಇವತ್ತು ನಮ್ಮ ಆಂಟಿ ಮನೆ ಗೃಹ ಪ್ರವೇಶ ಆಯಿತು. ಚೇಳೂರು ಹತ್ರ ಇರೋ ನಂದಿಹಳ್ಳಿಲಿ. ನಾನು ನನ್ನ ಹಸ್ಬೆಂಡ್ ಪಾಪು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಮ್ಮ ಅಪ್ಪ ಎಲ್ಲರೂ ನಿನ್ನೆನೇ ಹೋಗಿದ್ರು. ನಾನು ನಿನ್ನೆನೇ ಹೋಗಬೇಕಿತ್ತು, ಬಟ್ ನನಗೆ ಹಿಂದೂಪುರ ಆಂಧ್ರ ಪ್ರದೇಶಲ್ಲಿ ಆರ್ಡರ್ ಇತ್ತು. ಅಲ್ಲಿಂದ ಮುಗಿಸ್ಕೊಂಡು ಬರೋದು ತುಂಬ ಲೇಟಾಗಿತ್ತು ಆಲ್ರೆಡಿ. ಆ್ಯಂಡ್ ನಾನು ಎಲ್ಲರೂ ಹೊರಟ್ರೆ ಪಾಪುನ ರೆಡಿ ಮಾಡೋಕ್ಕೆ ಅಮ್ಮ ಆಂಟಿ ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ರು. ಬಟ್ ಇವತ್ತು ಯಾರೂ ಇರಲಿಲ್ಲ. ಇನ್ನು ರೆಡಿ ಮಾಡೋ ಅಷ್ಟರಲ್ಲಿ ನನಗೆ ಸಾಕಾಗೋಯ್ತು. ನನಗೂ ಅಲ್ಲಿ ಆರ್ಡರ್ ಮುಗಿಸಿ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. 2-3 ಅವರ್ಸ್ ಜರ್ನಿ ಮಾಡಿ. ಬಟ್ ಹೋಗಲೇಬೇಕು. ಆಂಟಿ ಮನೆ ಗೃಹ ಪ್ರವೇಶ ನನಗೆ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಹೇಗೋ ಕಷ್ಟಪಟ್ಟು ಇವನಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೃಹ ಪ್ರವೇಶಕ್ಕೆ. ಅನು, ವೆಲ್ಕಮ್ ಮಾಡೆ. ವೆಲ್ಕಮ್ ಟು ಮೈ ನ್ಯೂ ಹೋಮ್. ಈಗ ಹೇಳು, ವೆಲ್ಕಮ್ ಟು ಮೈ ಮಾಮಾ ಹೋಮ್. ಅನ್ನೋಳಿ ಅತ್ತೆಗೆ ಲೈನ್ ಆಗ್ತಾ ಇಡ್ಲಿ ಅಂತ ಮಗರಿ ಇಲ್ಲಿ ಅತ್ತೆ ಮಗಳು ಕೊಡಲ್ಲ ನಾನು. ಓಕೆ ಓಕೆ. ಚಿನ್ನಿ ಯಾಯ್ ಬೇಬಿ. ನನ್ನ ಫಸ್ಟ್ ಎಲ್ಲರ ಹತ್ರ ಹೋಗ್ತಾ ಇದ್ದ, ಬಟ್ ಇವಾಗ ಎಲ್ಲನೂ ರೆಕಗ್ನೈಸ್ ಮಾಡ್ತಾನೆ. ರೂಢಿ ಇಲ್ಲದೆ ಇರೋ ಹತ್ರ ಯಾರತ್ರನೂ ಹೋಗಲ್ಲ. ಅಲ್ಲಿ ಹೋದಾಗ ಅವರೆಲ್ಲ ಎತ್ಕೊತಾ ಇದ್ದ, ಇವನು ಅಳ್ತಾ ಇದ್ದ. ಇವನಿಗೆ ಸಮಾಧಾನ ಮಾಡಿ ಇವನಿಗೆ ಫೀಟ್ ಮಾಡೋಣ, ಮಲ್ಗಿಸೋಣ ಅಂತ ಮೇಲೆ ಕರ್ಕೊಂಡು ಹೋದೆ. ಆ್ಯಂಡ್ ನನಗೆ ಫಂಕ್ಷನಿಗೆ ಬರೋಕ್ಕೆ ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿತ್ತು. ಬಟ್ ಇಲ್ಲಿ ಬಂದು ನನ್ನ ಕಸಿನ್ಸ್ನೆಲ್ಲ ಮಾತಾಡಿಸಿ ಆ ಟಯರ್ಡ್ನೆಸ್ ಎಲ್ಲೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಕಸಿನ್ಸ್ನ ಮೀಟ್ ಮಾಡಿ ಫ್ಯಾಮಿಲಿ ಫಂಕ್ಷನ್ಸಿಗೆ ಬಂದರೆ ಹಂಗೆ ಎಲ್ಲ ಫುಲ್ ಜೋಶಲ್ಲಿರ್ತೀವಿ ಯಾವಾಗಲೂ. ಆ್ಯಂಡ್ ಇವರೆಲ್ಲ ನನ್ನ ಕಸಿನ್ಸ್. ನನಗೆ ಫ್ರೆಂಡ್ ಸರ್ಕಲ್ ಸ್ವಲ್ಪ ಕಮ್ಮಿನೇ, ಬಟ್ ನನ್ನ ಕಸಿನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾವೆಲ್ಲ ಆಲ್ಮೋಸ್ಟ್ ಒಂದೇ ಏಜ್ ಗ್ರೂಪಲ್ಲಿರೋದ್ರಿಂದ ಎಲ್ಲರೂ ಫ್ರೆಂಡ್ಸ್ ಥರನೇ ಇದ್ದೀವಿ. ಆ್ಯಂಡ್ ಆಂಟಿ ಮನೆ ತುಂಬಾ ಚೆನ್ನಾಗಿತ್ತು. ಆಂಟಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ತುಂಬ ಎಫರ್ಟ್ಸ್ ಹಾಕಿ ಕಟ್ಟಿರೋ ಮನೆ ಇದು. ಇವತ್ತು ಆ ಮನೆ ನೋಡಿ ತುಂಬ ಖುಷಿ ಆಯಿತು. ಒಂದು ಮನೆ ಕಟ್ಟೋದು ಎಷ್ಟು ಕಷ್ಟ ಅಲ್ವಾ. ಎಲ್ಲರಿಗೂ ಅವ್ರ ಲೈಫಲ್ಲಿ ಒಂದು ಆಸೆ ಇರುತ್ತೆ, ನಾವೊಂದು ಮನೆ ಕಟ್ಟಬೇಕು ಅನ್ನೋದು. ಅದೇ ಥರ ನಮ್ಮ ಆಂಟಿನೂ ತುಂಬ ಆಸೆ ಇತ್ತು ಅವ್ರಿಗೆ ಮನೆ ಕಟ್ಟಬೇಕು ಅನ್ನೋದು. ಆ್ಯಂಡ್ ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದಾರೆ. ಆ್ಯಂಡ್ ಇವತ್ತು ಅವ್ರು ಎಲ್ಲರ ಫೇಸಲ್ಲಿ ಆ ಖುಷಿ ಇತ್ತು. ನಾವು ಒಂದು ಮನೆ ಕಟ್ಬಿಟ್ವಿ, ನಮ್ಮ ಡ್ರೀಮ್ ಹೋಮಲ್ಲಿ ನಾವಿದ್ದೀವಿ ಅನ್ನೋ ಖುಷಿ. ನನ್ನ ಮಗ ಮಲಗಿದ್ದ. ನಾನು ಕಸಿನ್ಸ್ ಜೊತೆ ಆರಾಮಾಗಿ ಮಾತಾಡಿಕೊಂಡು ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದೆ. ಅಷ್ಟರಲ್ಲಿ ಆಲ್ರೆಡಿ ನನಗೆ ಹೊಟ್ಟೆ ಎಸಿತಾಯಿತು. ಸೊ ಊಟಕ್ಕೆ ಹೋಗೋಣ ಅಂತ ಹೋದೆ. ನನಗೆ ಫಂಕ್ಷನ್ಸ್ ಊಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾವ ಫಂಕ್ಷನ್ಸ್ ಕೊಟ್ಟರು ಫಸ್ಟ್ ಊಟಕ್ಕೆ ಹೋಗ್ತೀನಿ. ನಂಗೆ ಫಂಕ್ಷನ್ ಊಟ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಆಗೋಲ್ಲ. ಅದು ಬಾಳೆ ಎಲೆ ಊಟ ಅಂದರೆ ಇನ್ನೂ ಇಷ್ಟ ನನಗೆ. ಸೊ ಊಟಕ್ಕೆ ಹೋಗಿ ಊಟ ಮಾಡಿದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಮುಗೀತು, ಫೋಟೋಶೂಟು ಮುಗೀತು. ಸೊ ಫಂಕ್ಷನ್ನು ಆಲ್ರೆಡಿ ಎಂಡಿಂಗ್ ಸ್ಟೇಜಲ್ಲಿತ್ತು. ಊಟ ಮುಗಿಸಿ ಎಲ್ಲರೂ ಹೋಗಿ ಒಂದು ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಈ ಫಂಕ್ಷನ್ಸಲ್ಲಿ ಮಾತಾಡ್ತಾ ಕೂತ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಮನೇಲಿದ್ದಾಗ ಯಾವಾಗ ಸಂಜೆ ಆಗುತ್ತೋ ಅನಿಸ್ತಿತ್ತು ನನಗೆ. ಬಟ್ ನಾನು ಅಲ್ಲಿ ಹೋಗಿ ಎಲ್ಲರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇಷ್ಟು ಬೇಗ ಟೈಮ್ ಆಗೋಯ್ತಾ, ಸಂಜೆ ಆಗೋಯ್ತಾ ಅನಿಸ್ತು. ಬಟ್ ನಾನು ಇವತ್ತು ಹೋಗಿರೋದ್ರಿಂದ ಇವತ್ತಲ್ಲೇ ಸ್ಟೇ ಆಗೋಣ, ಒಂದು ದಿನ ಕಸಿನ್ಸ್ ಜೊತೆ ಆರಾಮಾಗಿರೋಣ ಅಂತ ಇವತ್ತಲ್ಲೇ ಇದ್ದೆ. ನನ್ನ ಮಗ ಸಂಜೆ ಅವ್ರ ಅಣ್ಣನ ಜೊತೆ ಆಟ ಆಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದ. ಅವನು ಕೂಡ ಮಕ್ಕಳ ಜೊತೆ ಬೇಗ ಮಿಂಗಲ್ ಆಗಿಬಿಡ್ತಾನೆ. ಸೊ ಚೆನ್ನಾಗಿ ಆಟ ಆಡ್ತಾಯಿದ್ದ ನನ್ನ ಮಗ ಕೂಡ. ಆ್ಯಂಡ್ ಇದು ನಮ್ಮ ಗೃಹ ಪ್ರವೇಶದ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.